ಸೊ ಐ ಗೆಸ್ ಇವತ್ತಿನ ದಿವಸ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತದೆ ಅಂತ. ಯಾಕಂದ್ರೆ ಫುಲ್ ಜೋರ್ ಗಾಳಿ ಬರ್ತದೆ, ಗಾಳಿ ಗಾಳಿ. ಹಾಗೆ ಗುಡ್ ಮಾರ್ನಿಂಗ್, ಹೇಗಿದ್ದೀರಲ್ಲ? ಇವತ್ತು ಎಂತವರ ಇದು ಫ್ರೈಡೆ. ಹಾಗೆ ಇಲ್ಲಿಗ ಜೋರು ಮಳೆ ಬರುವ ಹಾಗೆ ಆಗಿದೆ. ಗಾಳಿ ಎಲ್ಲ ಬೀಸ್ತಾ ಉಂಟು. ಈಗ ಎಷ್ಟು ಮೋಡಾಗಿದೆ, ಆ ಸೈಡ್ ಮಳೆ ಬರ್ತಾ ಉಂಟು, ಈಚೆ ಫುಲ್ ಮೋಡ ಹಾಕೊಂಡು ಬಂದಿದೆ. ಹಾಗೆ ಗಾಳಿ ಜಾಸ್ತಿ ಉಂಟು. ಹಾಗೆ ನಾನು ಒಂದು ಟೈಮ್ ಲ್ಯಾಪ್ಸ್ ತೆಗೆದಿದ್ದೆ ಜಾಸ್ತಿ ಅಂತ. ಹಾಗೆ ಇಲ್ಲಿ ಒಂದು ಟೈಮ್ ಲ್ಯಾಪ್ಸ್ ತೆಗೆದಂತಿದ್ದೇನೆ. ಈಗ ಕಂಡು ಹಾಕಬೇಕಿಲ್ಲಂದರೆ ಜೋರು ಗಾಳಿ ಬರ್ತುಂಟು, ಆಗೋದಿಲ್ಲ. ಹಾಗೆ ನಾನು ಟೈಮ್ ಲ್ಯಾಪ್ಸ್ ತೆಗೆದು ಮತ್ತೆ ನಿಮಗೆ ಅಪ್ಡೇಟ್ ಕೊಡ್ತೇನೆ ಎಂತೆಲ್ಲ ಆಗುತ್ತೆ. ಗಾಳಿ ಎಂತೆಲ್ಲ ಆಗಿದ್ರೆ ಅದರ ಅಪ್ಡೇಟ್ ಕೊಡ್ತೇನೆ. ಅದರ ತನಕ ನೀವು ಟೈಮ್ ಲ್ಯಾಪ್ಸ್ ನೋಡಿ. ಟೈಮ್ ಲ್ಯಾಪ್ಸ್ ಎಲ್ಲ ನೋಡಿದ್ರಲ್ಲ, ಹಾಗೆ ಚಿಕ್ಕ ಟೈಮ್ ಲ್ಯಾಪ್ಸ್ ತೆಗೆದಿದೆ. ಇಲ್ಲಿ ಗಾಳಿ ಬರ್ತುಂಟು. ಹಾಗೆ ವೀಡಿಯೋ ತೆಗೆಯುವ ಅಂತ ಹೇಳಿದ್ದೇನೆ. ಟೈಮ್ ಲ್ಯಾಪ್ಸ್ಗಿಂತ ಜಾಸ್ತಿ ವಿಡಿಯೋ ಒಳ್ಳೆ ಇದರಲ್ಲಿ ಕ್ಯಾಪ್ಚರ್ ಆಗ್ತದೆ. ಹಾಗೆ ಅನಿಸಿದೆ ಈ ಸೈಡ್ ಚಂದ ಗಾಳಿ ಬರ್ತುಂಟು. ಈಗ ಸಂಜೆ ನಿಲ್ಲಿತ್ತು ಮಾರೆ, ಆಗ ಚಂದ ಗಾಳಿ ಬರ್ತಿತ್ತು. ಹಾಗೆ ಏನು ಹೊರಗೆ ಹೋಗುವ, ಹೊರಗೆ ಬಟ್ ಎಲ್ಲಿತ್ತು ಗೊತ್ತಿಲ್ಲ. ಇದು ಬೆಳಿಗ್ಗೆಲ್ಲ ಇರಲಿಲ್ಲ, ಆದರೆ ಈಗ ಬರ್ತುಂಟು. ಓ ದೇವರೇ, ಗಾಳಿ ಒಟ್ಟರಸ್ ಉಂಟು. ಇಲ್ಲಿ ಫುಲ್ ಇಲ್ಲಿ 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 ಗಾಳಿ ಬಂದರೆ ಮಾತ್ರ. ಹಾಗೆ ಗಾಳಿ ಬರ್ತಾ ಉಂಟು. ಸೊ ಇದೆಲ್ಲ ಸ್ವಲ್ಪ ಸ್ವಲ್ಪ ಶಾರ್ಟ್ಸ್ ತೆಗೆದು ಹಾಕ್ತೇನೆ, ಅದನ್ನು ನೋಡಿಕೆ. ಮಳೆ ಕಮ್ಮಿ ಬಂತು, ಈಗ ಗಾಳಿ ಬರ್ತಾ ಉಂಟು. ಹಾಗೆ ನಾನು ಟೈಮ್ ಲ್ಯಾಪ್ಸ್ ಸಿಗ್ತದೆ ಚಂದ ಬಂದಿದೆ. ಬಟ್ ಏನೋ ಅದರದ್ದು ಫ್ರೇಮಿಂಗ್ ಇಟ್ಟದ್ದು ಸ್ವಲ್ಪ ಸರಿ ಆಗಲಿಲ್ಲ. ಹಾಗೆ ಈಗ ನಾನು ಹೀಗೆ ತೋರಿಸ್ತಿದ್ದೇನೆ ನೋಡಿ, ಅದನ್ನು ಹಾಕಿದ್ದೇನೆ. ಸ್ಟಿಲ್ ಆ ಸೈಡ್ ದೂರ ಮಳೆ ಬರ್ತಾ ಉಂಟು. ಗ್ರೀನರಿ, ಈಚೆ ಗ್ರೀನರಿ ಮತ್ತು ವೈಟ್ ಫುಲ್. ಅದು ಆಚೆಲ್ಲ ಅಷ್ಟು ವೈಟ್ ಕಾಣೋದು. ನಮ್ಮ ಕೊಟ್ಟರ ಸೈಡೆಲ್ಲ ಆಚೆ ಜೋರು ಮಳೆ ಬರ್ತುಂಟು. ಅದೀಗ ಪುನಃ ಈಚೆ ಬರ್ತದೆ, ಎಲ್ಲಿ ಬರ್ತಾ ಉಂಟು ಕಾಣ್ತದೆ. ಹಾಗೆ ಎಲ್ಲ ಗಾಳಿಗೆ ಈಚೆ ಬರ್ತಾ ಉಂಟು. ಇದು ಝೂಮ್ ಮಾಡಿದ್ರೆ ಗೊತ್ತಾಗ್ತದೆ. ಸೊ ಐ ಗೆಸ್ ಇವತ್ತಿನ ದಿವಸ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತದೆ ಅಂತ. ಯಾಕಂದ್ರೆ ಮಳೆ ಬರ್ತುಂಟು. ಹಾಗೆ ಇವತ್ತು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕ್ಲಿಪ್ಸ್ ಬರ್ಬೋದು, ಅದು ಬರ್ಬೋದು. ನೋಡುವ ಎಂಡ್ ತನಕ ವಿಡಿಯೋದ ನೋಡುವ ಎಂತೆಲ್ಲ ಹಾಕೋದೆಲ್ಲ ಡಾಕ್ಯುಮೆಂಟ್ ಮಾಡ್ತೇನೆ. ಸೈಡ್ ಇಂಟ್ರೆಸ್ಟಿಂಗ್ ಥಿಂಗ್ ಇದೆ. ಈಗ ಪುನಃ ಬಿಸಿಲು ಬರ್ತುಂಟು ಅಂತ ಗೊತ್ತಿಲ್ಲ, ಮಳೆ ಸ್ವಲ್ಪ ಸ್ಟಾಪ್ ಆಯಿತು, ಗಾಳಿ ಮಳೆ ಇಲ್ಲ. ಈಗ ಹೀಗೆ ಕ್ಲೌಡ್ಸ್ ಬರ್ತಾ ಉಂಟು. ಮತ್ತೆ ಒಳ್ಳೆದೊಂದು ಸ್ವಲ್ಪ ಟೈಮ್ ಲ್ಯಾಪ್ಸ್ ತೆಗಲಿಕ್ಕೆ. ಹಾಗೆ ನಾನೀಗ ಬಟ್ಟೆ ಎಲ್ಲ ಹಾಕಿನು ನಾನು ಕೆಳಗೆ ಹೋಗೋದು. 9:09 ಆಗೋದಷ್ಟೇ. ನಾನು ಮೇಲೆ ಬರೋದು ಮತ್ತೆ 10 ಗಂಟೆ ಆಚೆ. ಹಾಗೆ ಇನ್ನು ಹೋಗಿ ಕೆಲವು ಇದಕ್ಕೆ ತಮ್ನೈಲ್ ಮಾಡಿಕೊಂಡದ್ದು ಮೊಬೈಲಲ್ಲಿ ಮಾಡೋದು. ಹಾಗೆ ಅದನ್ನೆಲ್ಲ ಮಾಡಿ ಆದ ನಂತರ ಮತ್ತೆ ಸಿಗ್ತೇನೆ ನಾನು. ಮತ್ತೆ ಎಂಥರ ಇಂಟ್ರೆಸ್ಟಿಂಗ್ ಇದೆ ತೋರಿಸುವ. ಇಂಟ್ರೆಸ್ಟಿಂಗ್ ಈಗ ಅದೇ ಮತ್ತೆ ನೋಡುವ. ಸೊ ಸಿಗ್ತೇನೆ ಮತ್ತೆ. ಸೊ ನಾನೀಗ ಆಗ ನಾನು ಲಾಕ್ ಇಲ್ಲಿ ಸ್ಟಾಪ್ ಮಾಡಿದ್ದೆ. ಒಂದು ಸಾಧಾರಣ ಅದೇ ಮೇಲೆ ಮತ್ತೆ ವರ್ಕ್ ಮಾಡಿದೆ ಅಂತ ಹೇಳಿದೆ, ಮತ್ತೆ ಮಾತಾಡುವ ಅಂತ. ಹಾಗೆ ಈಗ 12:00 ಆಗಿದೆ. ನಂದು ವರ್ಕೆಲ್ಲ ಮುಗಿಸಿ ಈಗ ನಾನು ಪುನಃ ಕೆಳಗೆ ಹೋಗೋದು. ಯಾಕಂದರೆ ಇಲ್ಲಿದೆ ಕೆಲಸ ಎಲ್ಲ ಆಯಿತು. ಹಾಗೆ ಈಗ ನಾನು ತಮ್ನೇಲೆಲ್ಲ ಡಿಸೈನ್ ಅಂದರೆ ಈಗೆಲ್ಲ ಮಾಡಿ ಈಗ ಅದನ್ನು ತಮ್ನೇಲನ್ನು ಹಾಕ್ತಾ ಇದ್ದೆ. ಹಾಗೆ ನನ್ನ ಪೈತು ವ್ಲಾಗ್ ಮಾಡಲಿಲ್ಲ, ಆಗ ಸ್ಟಾಪ್ ಮಾಡಿದ್ದು ಅದರಲ್ಲೇ ಇತ್ತು ಅಂತ. ಹಾಗೆ ಈಗ ಮಳೆ 1-2 ಸತಿ ಬಂದು ಹೋಯಿತು. ಫುಲ್ ಇದು ಎಂಥ ಗಾಳಿ ಮಳೆ. ಹಾಗೆ ಕೂತ್ಕೊಂಡು ಬಚ್ಚಿತು ಮಾರೆ. ಆಗ ಕೂತ್ಕೊಂಡಿದ್ದೇನೆ. ಹಾಗೆ ಈಗ ಚಂದ ಸೀನರಿ ಉಂಟು ಇಲ್ಲಿ, ಚಂದಾಗಿದೆ ನೋಡ್ಲಿಕ್ಕೆ ಹೋದರೆ. ಮಳೆ ಬಂದು ಚೆಂದ ಕ್ಲಿಯರ್ ಆಯ್ತಲ್ಲ. ಹಾಗೆ ಇನ್ನು ಸಂಜೆ ಅಲ್ಲ, ಮಧ್ಯಾಹ್ನ ನಂತರ ಮಳೆ ಇರಬೇಕು ಹಾಗೆ ಕಾಣ್ತದೆ. ಹಾಗೇನು ನಾನು ಕೆಳಗೆ ಹೋಗಿ ಎಂತ ಮಾಡಲಿಕ್ಕಿಲ್ಲ. ಮೋಸ್ಟ್ಲಿ ಸೋಯಾ ಫ್ರೈ ಮಾಡುವ ಅಂತ ಹೇಳಿದ್ದೆ, ನೋಡುವ ಹೇಗೆ ಆಗ್ತದೆ ಅಂತ. ಬರುತ್ತೆ ಇಲ್ಲೇ ಕೆಲಸ ಆಯಿತು. ಇನ್ನು ನಾನು ಕೆಳಗೆ ಹೋಗ್ತು. ಎಂತ ಈಚೆ ನಡಿ ಎಂತ ಶಶಿಕಲ್ ಬಾಯ್ ಸರಿ ಸಮ ಕುಡ್ದಿರ್ಬೇಕು. ಬೀಟ್ರೂಟ್ ಜ್ಯೂಸ್
ಹೋಗುವ ಇದ್ದೀರಿ ಕಡೆ. ಅದೇ ಬೀಟ್ರೂಟ್ ಜ್ಯೂಸ್ ಜಾಸ್ತಿ ಆಗಿದೆ ಅಂತ. ಆಲ್ಕೋಹಾಲ್ ಹಾಕಿದ ಅಂತ ಅದಕ್ಕೆ. ಆಯಿತು, ಮಳೆ ಆಟ ಆಯ್ತಾ ಇನ್ನು ಮತ್ತಿಗೆ ಹಾಗೈತಾ? ಯಾವ ಸೆಕೆ ಮಾರೆ ಮಳೆ ಬಂದರೂ ಸಹ ನನಗೆಂತ ಕೆಲಸ ಮಾಡಲಿಕ್ಕಿಲ್ಲ. ನೋಡುವ ಅಂತ ಎಣ್ಣೆ ಮಾಡಿದ್ದು ಕಡಲೆ ಸ್ವಲ್ಪ ಜಾಸ್ತಿ ಇದ್ದರೆ ಇತ್ತು, ಸೋಯಾ ಮಾಡಲಿಕ್ಕಿಲ್ಲ, ಇಲ್ಲ ಸೋಯಾ ಮಾಡಬೇಕಾಗ್ತದೆ. ಉದಸಿನತ್ತೆ ಮಾರೆ ಮಾಡಲಿಕ್ಕೆ ಎಲ್ಲಿ ಉಂಟು ಕೆದರಿ ಫ್ರಿಜ್ಜಲ್ಲಿ ಉಂಟು. ಹಾಗೆ ನೋಡುವ ಎಂಥ ಇಂಟ್ರೆಸ್ಟಿಂಗ್ ಇದೆ ಮತ್ತೆ ತೋರಿಸ್ತೇನೆ. ಹಾಗೆ ನಾನು ಪೆರಂಗ ಎಲ್ಲ ಉಂಟು ನೆಟ್ಟದ್ದು. ಹಾಗೆ 124 ಪನಿಗೆ ಹಾಕಿ ಸರಿಯಾದ ಟೈಮಲ್ಲಿ ಸರಿಯಾದ ಎಲ್ಲ ಫಂಕ್ಷನ್ಸ್ಗಳು ಕೂಡ ನಾರ್ಮಲ್ ಆಗಿರುತ್ತೆ. ಇವಾಗ ಅಕಸ್ಮಾತ್ ಪ್ಯೂಬರ್ಟಿ ಹಾರ್ಮೋನ್ಸ್ ರಿಲೀಸ್ ಆಗಲ್ಲ ಸರಿಯಾದ ಟೈಮಲ್ಲಿ, ಪ್ಯೂಬರ್ಟಿ ಅಂತ ನಾವು ಹೇಳ್ತೀವಿ. ಸುಮಾರು ಸತಿ ಥೈರಾಯ್ಡ್ ಹಾರ್ಮೋನ್ ಸರಿ ಉತ್ಪತ್ತಿ ಆಗಲ್ಲ, ಅವಾಗ ಮಕ್ಕಳು ಕೂಡ ಹುಟ್ಟಿದ ಮಗು ಕೂಡ ಥೈರಾಯ್ಡ್ ಪ್ರಾಬ್ಲಮ್ ಬರೋ ಸಾಧ್ಯತೆ ಇರುತ್ತೆ. ಸೊ ಈವನ್ ಥೈರಾಯ್ಡ್ ಪ್ರಾಬ್ಲಮ್ಮು ಅನ್ನೋದು ಹುಟ್ಟಿದ ಮಗುವಿಂದ ಎಲ್ಡರ್ಲಿ ಇಂಡಿವಿಜುವಲ್ಸಿಗೂ ಕೂಡ ಅಥವಾ ವಯಸ್ಸಾದವರಿಗೂ ಕೂಡ ಬರ್ಬೋದು. ಸೊ ಫ್ರಮ್ ಬರ್ತ್ ಟಿಲ್ ಅಂದರೆ ಇದು ಮಾಡೋದ ಬೇಡ ಅಂತ ಹೇಳಿ ಲಾಸ್ಟಿಗೆ ಸೋಯಾ ಮಾಡಿಬಿಟ್ಟೆ. ತುಂಬ ಉಂಟು ಇದು ಅಲಸಂಡೆ ಮತ್ತು ನೀನು ಕಡಲೆ ಎಲ್ಲ ಉಂಟು, ಬಟ್ ಸ್ಟಿಲ್ ಸೋಯಾ ಒಂದು ಇರಲಿ ಅಂತ ಹೇಳಿ ಅದು ಮಾಡಿದೆ. ಹಾಗೆ ಸೋಯಾ ಫ್ರೈ ಆಗ್ತುಂಟು. ನಾನು ಮತ್ತೆ ಊಟ ಎಲ್ಲ ಮಾಡೋದು, ಮತ್ತೆ ಹಾಗೆ ಅದು ರಾಪ್ ಒಂದು ಫ್ರೈ ಮಾಡಿ ಬಿಡುವ. ಹಾಗೆ ಸಹ ಟೈಮ್ ಉಂಟಲ್ಲ, ಹಾಗೆ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂತ ಹೇಳಿ ಹಾಗೆ ಸೋಯಾ ಫ್ರೈ ಮಾಡ್ತಿದ್ದೇನೆ. ಇನ್ನು ನಾನು ವ್ಲಾಗ್ ಅನ್ನೋದೇ ಸಂಜೆ ಕಂಟಿನ್ಯೂ ಮಾಡ್ತೇನೆ, ಏನೆಂತೆಲ್ಲ ತೋರಿಸ್ಲಿಕ್ಕೆ. ಇನ್ನು ಊಟ ಮಾಡೋದು ಮತ್ತು ಎಂಥ ನನ್ನ ಅನಾಲಿಟಿಕ್ಸ್ ಚೆಕ್ ಮಾಡೋದು ಅಥವಾ ಎಂಥ ನೆಟ್ಫ್ಲಿಕ್ಸಲ್ಲಿ ಎಂಥದ್ದು ಇದ್ದರೆ ಅದನ್ನು ನೋಡೋದು. ಸೊ ಸ್ವಲ್ಪ ಅಲ್ಲಿ ರೆಸ್ಟ್ ಸಿಗ್ತಲ್ಲ, ಹಾಗೆ ಆ ಟೈಮ್ ಅಲ್ಲೇ ಇದಾಗ್ತದೆ, ಸ್ಪೆಂಡ್ ಆಗ್ತದೆ. ಹಾಗೆ ನಾನು ಸಂಜೆ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ಸೊ ಅಷ್ಟು ಜನಕ್ಕೆ ಇದನ್ನು ನೋಡ್ತೀರಿ. ಯಾವ ಕತ್ತಲೆ ಗಂಟೆ 4 ಆಗೋದಷ್ಟೇ. ಅಪ್ಪ ಇಲ್ಲಿ ಗಾಳಿ 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 ನಮ್ಮ ಮೇಲೋಗಿ ಬರಬೇಕು. ಹಾಗೆ ಸ್ವಲ್ಪ ಗಾಳಿ 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 ಹೇಗೋ ಮೇಲೆ ಬಂದದ್ದು. ಅಟ್ರಾಸಿ ಗಾಳಿ ಮಾರು, ಅಟ್ರಾಸಿ. ಜಸ್ಟ್ ಮೋಡ ಮೂವ್ ಆಗ್ತುಂಟು, ಅಲ್ಲಿಂದ ಚಂದ ಕಾಣ್ತುಂಟು ಮೋಡ ಮೂವ್ ಆಗುತ್ತೆ. ಚಂದ ಕಾಣ್ತದೆ, ಮೋಡ ಮೂವ್ ಆಗ್ತಾ ಉಂಟು. ಹಾಗೆ ಇದ್ದ ಗಾಳಿ ಎಲ್ಲ ಬರ್ತುಂಟು ಅದರೊಟ್ಟಿಗೆ. ಅಲ್ಲಿ ಕರೆಕ್ಟ್ ಗೊತ್ತಾಗ್ತದೆ. ಹಾಗಲ್ಲ ಅದೇ ಇದು ಸಿಕ್ಕಿದೆ ಅಂತ ವಿಡಿಯೋ ಕವರ್ ಮಾಡಿ ಇದಕ್ಕೆ. ಹಾಗೆಯೇ ನಾನು ಕ್ಯಾಮರನ್ನು ಇಲ್ಲಿ ರೂಮಲ್ಲಿ ಇಟ್ಟು ಇನ್ನು ಮತ್ತೆ ಬರೋದು. ಇದು ಸಹ ಆಗ ಟೈಮ್ ಆಗಬೇಕಷ್ಟೇ. ಹಾಗೆ ಈಗ ಗಂಟೆ 4 ಆದಷ್ಟು ನಾನು ರಾಪ್ ಒಂದು ವೀಡಿಯೋ ತೆಗಲಿಕ್ಕೆ ಮೇಲೆ ಬಂದದ್ದು. ಹಾಗೆ ನಾನು ಮತ್ತೆ ಸಿಗ್ತೇನೆ ಸಂಜೆ. ಈಗ ಸಂಜೆ ಆಯಿತು, ಈಗ ಗಂಟೆ 5 ಆಗುವಾಗ ನಾನು ಇಲ್ಲಿ ಬರೋದು. ಹಾಗೆ ಮತ್ತೆ ಎಡಿಟಿಂಗ್ ಎಲ್ಲ ಮಾಡಲಿಕ್ಕೆ ಉಂಟು. ಮತ್ತೆ ನೋಡುವ ಎಂಥಾದ್ರೆ ಸ್ವಲ್ಪ ತೆಗಿಬೋದು, ಆದಷ್ಟು ತೆಗ್ದೇನೆ. ಇನ್ನು ಎಂಥಾದ್ರೆ ಮತ್ತೆ ತೋರಿಸ್ತೇನೆ. ಗಂಟೆ ಈಗ 5 ಆಗಿದೆ. ಇಲ್ಲಿ ಜೋರು ಮಳೆ ಬರ, ಇದು ಗಾಳಿ ಮಳೆ ಬರ್ತುಂಟು. ಸಡನ್ ಬಂದದ್ದು, ಆಗ ಬಿಸಿಲಿತ್ತು.
ನಾನು ಊಟ ಮಾಡಿ ಆಗುವಾಗ ಫುಲ್ ಬಿಸಿಲಿತ್ತು, ಹಾಗೆ ಮಳೆ ಬರೋದಿಲ್ಲ ಅಂತ, ಯಾಕಂದ್ರೆ ಅಷ್ಟು ಬಿಸಿಲಿತ್ತು. ಬಟ್ ರೈಟ್ ನಾವು ಈಗ ಫುಲ್ ನಡೆದಿಲ್ಲ. ಆಗ ಇಂಟ್ರೆಸ್ಟಿಂಗ್ ಅಂತ ತೋರಿಸ್ತೇನೆ. ಸೊ ದಿಸ್ ಇಸ್ ಇಂಟ್ರೆಸ್ಟಿಂಗ್ ಥಿಂಗ್, ಯಾಕಂದ್ರೆ ಅಷ್ಟು ಜೋರು ಗಾಳಿ ಬರ್ತಾ ಉಂಟು. ಯಾಕೆ ಕ್ಯಾಮೆರಾದಲ್ಲಿ ಅಷ್ಟು ಜಸ್ಟಿಸ್ ಮಾಡೋದಿಲ್ಲ, ಅಷ್ಟು ಗೊತ್ತಾಗೋದಿಲ್ಲ. ಮ್ಯಾನ್ಯುವಲ್ ತೆಗೆದು ಚಂದ ಗೊತ್ತಾಗ್ತದೆ, ಇದರಲ್ಲಿ ಆಟೋಮೆಟಿಕಲಿ ಗೊತ್ತಾಗೋದಿಲ್ಲ. ಹೊರಗೆ ಫುಲ್ ಇದರಲ್ಲಿ ಗಾಳಿಗೆ ಫುಲ್ ಒದ್ದೆ ಇದೆ, ಗೊತ್ತಾಗೋದಿಲ್ಲ ಗಾಳಿ ಬರೋದು. ನಾನು ಆಗ ಈಗ ಒಂದು ಸ್ವಲ್ಪ ಬರೋ ಮುಂಚೆ ಗಾಳಿ ಬರ್ತಿತ್ತು. ಅಬ್ಬಾ ಸೂಪರ್. ನಾನೊಂದು ಸ್ವಲ್ಪ ಒಂದೆರಡು ವೀಡಿಯೋಸ್ ತೆಗಿತೇನೆ, ನನಗೆ ಬೇಕಾಗ್ತದೆ, ಅಟ್ಲೀಸ್ಟ್ ಮೆಮೊರಿ ಸಿಗೋದು ಬೇಕಾಗ್ತದೆ. ಹಾಗೆ ಅದನ್ನು ತೆಗೆದು ಮತ್ತು ನಾನು ಎಂತಾಯ್ತು ಅಂತ ಆಲ್ರೆಡಿ ಹಾಕಿರ್ತೇನೆ, ಮತ್ತೆ ಹೇಳ್ತೇನೆ ಎಂತಲ್ಲ. ಇದು ಎಂತ ಮಳೆ ಬರ್ತಾನೆ ಉಂಟು, ಗಾಳಿ ಸಹ ಬರ್ತುಂಟು, ಸಾಮ ಗಾಳಿ ಬರ್ತುಂಟು. ಹಾಗೆ ನನಗೆ ಎಷ್ಟು ಬೇಕಷ್ಟು ಇದು ವಿಡಿಯೋ ಶಾರ್ಟ್ಸ್ ಎಲ್ಲ ಸಿಕ್ಕಿತ್ತು, ಇನ್ನೂ ತೆಗಿಬೋದಾದ್ರೆ ಸೇಮ್ ಆಗ್ತದೆ. ಮತ್ತು ತುಂಬ ಗಾಳಿ ಬರ್ತುಂಟು ಕ್ಯಾಮರಾಗೆ, ಎಂತ ಹೇಳೋದು, ಇದು ನೀರು ಬೀಳ್ತಾ ಉಂಟು, ಆದ ಕಾರಣ ಒಂದು ಸೆಕೆಂಡ್. ಹಾಗೆ ಕ್ಯಾಮರಾಗೆ ನೀರು ಬಿದ್ದರೆ ಅದು ಸಾರಿ ಇದು ಮಾಡ್ಲಿಕ್ಕೆ ಆಗೋದಿಲ್ಲ, ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತು ಈಗ 5 ಗಂಟೆ ಬಂತ ಇರ್ಬೇಕು, 5:30. ಯಾಕಂದ್ರೆ ಅರ್ಧ ಗಂಟೆಯಿಂದ ನಾನು ವಿಡಿಯೋ ತೆಗಿತಾ ಇದ್ದೇನೆ. ಒಮ್ಮೆ ಅಲ್ಲಿ ಕ್ಯಾಪ್ಚರ್ ಮಾಡಿದೆ, ಇಲ್ಲಿ ಕ್ಯಾಪ್ಚರ್ ಮಾಡಿದೆ, ನೋಡ್ತಾ ಫುಲ್ ಎಲ್ಲೆಲ್ಲಿ ಫ್ರೇಮಿಂಗ್ ಕರೆಕ್ಟಾಗಿ ಬರ್ತದೆ ಅಲ್ಲೆಲ್ಲ ವಿಡಿಯೋ ಮಾಡ್ತಿದ್ದೆ. ಹಾಗೆ ಇನ್ನು ಎಕ್ಸ್ಟ್ರಾ ಎಂತ ತೋರಿಸ್ಲಿಕ್ಕಿಲ್ಲ. ಸೊ ಹಾಗೆ ನಾನು ಈ ವ್ಲಾಗನ್ನು ಇಲ್ಲಿಗೆ ಮುಗಿಸು ಅಂತ ಹೇಳಿದ್ದೇನೆ. ಸೊ ಇವಾಗ ಇಲ್ಲಿಗೆ ಇರ್ತೇನೆ. ಸೊ ಇದಾಗಿತ್ತು ಇವತ್ತಿದ್ದು ವ್ಲಾಗ್. ಇನ್ನು ನಾಳೆ ಸಿಗ್ತೇನೆ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನನ್ನ ಬೇರೆಲ್ಲ ವೀಡಿಯೋಸ್ ಉಂಟು, ಅದನ್ನು ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಸೊ ಅಲ್ಲಿ ಒಂದು ವಿಡಿಯೋ ಮಾತ್ರ ಒಳ್ಳೆಯಾಗಿ ಪಿಕಪ್ ಆಗ್ತುಂಟು, ವ್ಯೂಸ್ ಎಲ್ಲ ಪಿಕಪ್ ಆಗ್ತುಂಟು, ಅದಕ್ಕೆ ತುಂಬ ಸಪೋರ್ಟ್ ತೋರಿಸ್ತೀವಿ. ಅದು ನಾನು ಆದರೆ ಲಿಂಕ್ ಹಾಕಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ. ಸೊ ಆ ವಿಡಿಯೋ ಅಂತ ತುಂಬಾ ಒಳ್ಳೆಯದರಲ್ಲಿ ಓಡ್ತುಂಟು. ಸೊ ಮೇ ಬಿ ಬ್ರೇಕ್ ಥ್ರೂ ವೀಡಿಯೋಸ್ ಆಗಿರೋ ಅಥವಾ ಏನೋ ಒಂದು ಇದಿರ್ಬೋದು, ಗೊತ್ತಿಲ್ಲ. ಬಟ್ ಇಟ್ಸ್ ಗೋಯಿಂಗ್ ಗುಡ್. ಹಾಗೆಯೇ ಅದಕ್ಕೆ ಸಪೋರ್ಟ್ ತೋರಿಸಿ ಬಾಕಿ ವೀಡಿಯೋ ಇಷ್ಟಪಡೋದು. ಸೊ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.